ಹಲೋ ಎವ್ರಿವನ್, ಐಡಿಯಾಸ್ ಫಾರಮ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಶ್ವೇತಾ ಬಬ್ಲಿ. ಈ ಒಂದು ವಿಡಿಯೋದಿಂದ ನಾವು ಜಿಯೋಗ್ರಫಿ ಕ್ಲಾಸ್ 10 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಮೊದಲನೇ ಚಾಪ್ಟರ್ ಸಂಪನ್ಮೂಲಗಳು ಮತ್ತು ಅಭಿವೃದ್ಧಿ, ಅಂದರೆ ರಿಸೋರ್ಸಸ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನುವಂತಹ ಒಂದು ಚಾಪ್ಟರನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಇದುವರೆಗೂ ಯಾರೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ, ಅವರು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ಬೋದು. ಇದರಿಂದ ನಿಮ್ಗೆ ಏನು ಯೂಸ್ ಅಂತ ಕೇಳೋದಾದರೆ, ಇಲ್ಲಿ ನಾವು ಪ್ರತಿದಿನ 100ಕ್ಕಿಂತ ಜಾಸ್ತಿ ಕ್ವಿಜಸ್ಸನ್ನು ಅಪ್ಲೋಡ್ ಮಾಡ್ತೀವಿ. ಓಕೆ, ಸೊ ನೀವು ಪ್ರತಿದಿನ ಅಂತೂ ಎಕ್ಸಾಮ್ ಹೋಗಿ ಅಟೆಂಡ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನೀವು ಕ್ವಿಜಸ್ಸನ್ನು ಈ ರೀತಿ ಸಾಲ್ವ್ ಮಾಡೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಮತ್ತೆ ನೀವು ಬೇರೆ ಬೇರೆ ಯೂಸಸನ್ನು ತೆಗೆದುಕೊಳ್ಬೋದು. ಏನು ಫೆಸಿಲಿಟೀಸ್ ಅಂದರೆ, ಪ್ರತಿಯೊಂದು ವಿಡಿಯೋದ PDF ನಿಮ್ಗೆ ಇಲ್ಲಿ ಅಪ್ಲೋಡ್ ಆಗುತ್ತೆ, ದಿನಪತ್ರಿಕೆಗಳು ನಿಮ್ಗೆ ಇಲ್ಲಿ ಸಿಗುತ್ತೆ, ಇತ್ತೀಚಿನ ಮಾಹಿತಿಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ಅದರ ಜೊತೆಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಐಡಿಯಾಸ್ ಫಾರಮ್ನ ಅಧ್ಯಾಪಕರೊಂದಿಗೆ ಚರ್ಚಿಸಿ ನೀವು ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಓಕೆನಾ? ಸೊ ವಿಲ್ ಸ್ಟಾರ್ಟ್ ವಿತ್ ದ ಚಾಪ್ಟರ್. ಇದರಲ್ಲಿ ಫಸ್ಟ್ ಚಾಪ್ಟರ್ ನಾನು ಮುಂಚೆನೇ ಹೇಳಿರೋ ಹಾಗೆ ರಿಸೋರ್ಸಸ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆ, ಸೊ ಸಂಪನ್ಮೂಲಗಳು ಅಂತಂದರೆ ಏನು, ಅಭಿವೃದ್ಧಿ ಅಂತಂದರೆ ಏನು, ಸಂಪನ್ಮೂಲಗಳನ್ನು ಬಳಸಿಕೊಂಡು ನಾವು ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋದರ ಬಗ್ಗೆ ಈ ಒಂದು ಚಾಪ್ಟರಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸೊ ಫಸ್ಟ್ ಥಿಂಗ್ ನಾವೇನು ತಿಳ್ಕೊಳ್ಬೇಕು ಅಂತಂದರೆ, ರಿಸೋರ್ಸಸ್ ಅಂತಂದರೆ ಏನು. ರಿಸೋರ್ಸಸ್ ಅಂತ ಹೇಳಿದರೆ ಎವ್ರಿಥಿಂಗ್ ಅವೈಲೇಬಲ್ ಇನ್ ಆರ್ ಎನ್ವಿರಾನ್ಮೆಂಟ್ ವಿಚ್ ಕ್ಯಾನ್ ಬಿ ಯೂಸ್ ಟು ಸ್ಯಾಟಿಸ್ಫೈ ಅವರ್ ನೀಡ್ಸ್ ಅಂತ ಹೇಳ್ಬೋದು ನಾವಿಲ್ಲಿ. ಏನು ಹಿಂಗಂದರೆ, ಯಾವುದೇ ವಸ್ತು ಇರ್ಬೋದು, ಮನುಷ್ಯನೇ ಇರ್ಬೋದು, ಒಂದು ಫ್ಯಾನ್ ಇರ್ಬೋದು, ಒಂದು ಮಣ್ಣು ಇರ್ಬೋದು, ಮಿನರಲ್ಸ್ ಇರ್ಬೋದು, ಖನಿಜಾಂಶಗಳಿರ್ಬೋದು, ಮನೆ ಇರ್ಬೋದು, ಪ್ರತಿಯೊಂದು ವಸ್ತು ನಮ್ಮ ಈ ಒಂದು ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಸಿಗುವಂತಹ ಪ್ರತಿಯೊಂದು ವಸ್ತು ಅದು ನಮ್ಮ ನೀಡನ್ನು, ನಮ್ಮ ಅವಶ್ಯಕತೆಯನ್ನು ಪೂರೈಸ್ತಾ ಇದ್ದರೆ ಅದಕ್ಕೆ ನಾವು ರಿಸೋರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿರುವಂತಹ 10th ಸ್ಟ್ಯಾಂಡರ್ಡಲ್ಲಿರುವಂತಹ ಚಾಪ್ಟರ್ಸ್ ಏನಾಗಿರುತ್ತೆ, 8th ಸ್ಟ್ಯಾಂಡರ್ಡ್ ಕಂಟಿನ್ಯೂಯೇಷನ್ ಆಗಿರುತ್ತೆ. ಓಕೆ, ಪ್ರತಿಯೊಂದು ಚಾಪ್ಟರ್ ಸೇಮ್ ಇರುತ್ತೆ. ನಿಮಗೆ ಬೇಕಾದರೆ ನೀವು ಕಂಪೇರ್ ಮಾಡಿ ನೋಡ್ಬೋದು. ಓಕೆ, ರಿಸೋರ್ಸಸ್ ಬಗ್ಗೆ ನಾವು ಆಲ್ರೆಡಿ 8th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀವಿ, ಹೌದಾ? ಸೊ ಅದರ ಕಂಟಿನ್ಯೂಯೇಷನ್ನೇ ಈ ಚಾಪ್ಟರ್. ನೆಕ್ಸ್ಟ್ ರಿಸೋರ್ಸಸ್ ಅಂತಂದರೆ ಏನು ಅನ್ನೋದು ನಮ್ಗೆ ಗೊತ್ತಾಯಿತು. ನೆಕ್ಸ್ಟ್ ಏನಾಗಿರುತ್ತೆ, ಯಾವ ರೀತಿಯೋ ಮನುಷ್ಯನ ಜೊತೆ ಹೊಂದಾಣಿಕೆ ಹೊಂದಿರುತ್ತೆ, ರಿಲೇಷನ್ ಇರುತ್ತೆ ಅನ್ನೋದು ನೋಡೋದಾದರೆ, ಪ್ರತಿಯೊಂದು ಏನಾಗಿರುತ್ತೆ, ಇಂಟರ್ಡಿಪೆಂಡೆಂಟ್ ಆಗಿರುತ್ತೆ. ಅಂದರೆ ಒಂದರ ಮೇಲೆ ಇನ್ನೊಂದು ಅವಲಂಬನೆಯನ್ನು ಹೊಂದಿರುತ್ತೆ. ಓಕೆ, ಅಂದರೆ ನೇಚರ್ ಇರ್ಬೋದು, ಪರಿಸರ, ನಮ್ಮ ತಂತ್ರಜ್ಞಾನ, ಸಂಸ್ಥೆಗಳು, ಪ್ರತಿಯೊಂದು. ಓಕೆ, ತಂತ್ರಜ್ಞಾನ, ಫಿಸಿಕಲ್ ಎನ್ವಿರಾನ್ಮೆಂಟ್ ಅಂದರೆ ಭೌತಿಕ ಪರಿಸರ, ಮತ್ತು ಸಂಸ್ಥೆಗಳು, ಇವೆಲ್ಲವೂ ಏನಾಗಿರುತ್ತಂದರೆ ಒಂದರ ಮೇಲೆ ಇನ್ನೊಂದು ಡಿಪೆಂಡೆಂಟ್ ಆಗಿರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮನುಷ್ಯನದು ಏನಿಲ್ಲಿ ಕೆಲಸ ಅಂತ ನೀವು ನೋಡೋದಾದರೆ, ಒಬ್ಬ ಮನುಷ್ಯ ಅನ್ನುವಂಥವನು ಈ ಒಂದು ಟೆಕ್ನಾಲಜಿಯನ್ನು ಹಿ ವಿಲ್ ಟ್ರಾನ್ಸ್ಫಾರ್ಮ್ ದ ಮಟೀರಿಯಲ್, ಓಕೆ, ಇನ್ ಆರ್ ಎನ್ವಿರಾನ್ಮೆಂಟ್ ಇಂಟು ರಿಸೋರ್ಸಸ್ ಆ್ಯಂಡ್ ಯೂಸ್ ದೆಮ್. ಅವನೇನು ಮಾಡ್ತಾನೆ, ಇದೆಲ್ಲ ಟೆಕ್ನಾಲಜಿ ಎಲ್ಲ ಬೆಳೀತಾ ಇದೆಯಲ್ಲ, ಯಾರಿಂದ ಆಗ್ತಾ ಇದೆ? ಮನುಷ್ಯ ಇಲ್ಲದೆ ಇದ್ದರೆ ಇದೆಲ್ಲ ಆಗೋಕ್ಕೆ ಸಾಧ್ಯನಾ? ಇಲ್ಲ, ಹೌದಾ? ಸೊ ಮನುಷ್ಯನೇ ಏನು ಮಾಡ್ತಾನೆ, ಯಾವುದೇ ಒಂದು ವಸ್ತುವನ್ನು ಆ್ಯಸ್ ಅ ರಿಸೋರ್ಸ್ ಆಗಿ ಕನ್ವರ್ಟ್ ಮಾಡುವಂತಹ ಒಂದು ಕೆಪಾಸಿಟಿ ಇರೋದು ಮನುಷ್ಯನಿಗೆ. ಆ ಒಂದು ಕಾರಣದಿಂದ ಹ್ಯೂಮನ್ ಬೀಯಿಂಗನ್ನು ಕೂಡ ನಾವೇನು ಮಾಡ್ತೀವಿ, ಒಂದು ರಿಸೋರ್ಸ್ ಅಂತ ಹೇಳಿ, ಒಂದು ಸಂಪನ್ಮೂಲ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದರಲ್ಲೂ ಇದು ಇಂಪಾರ್ಟೆಂಟ್ ಅನ್ನುವಂಥ. ಓಕೆ, ಇಟ್ ಈಸ್ ಅ ಇಂಪಾರ್ಟೆಂಟ್ ರಿಸೋರ್ಸ್. ಹ್ಯೂಮನ್ ಬೀಯಿಂಗ್ ಈಸ್ ಅನ್ ಇಂಪಾರ್ಟೆಂಟ್ ರಿಸೋರ್ಸ್. ರಿಸೋರ್ಸಸನ್ನು ನಾವು ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಅನ್ನೋದನ್ನು ನೋಡಬೇಕು ಇವಾಗ. ನೆಕ್ಸ್ಟ್ ರಿಸೋರ್ಸಸ್ ಅಂತ ಬಂದಾಗ ಇದನ್ನು ನಾವು ಮೇಯ್ನಾಗಿ 2 ಟೈಪಲ್ಲಿ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಫಸ್ಟ್ ಒನ್ ನ್ಯಾಚುರಲ್, ಇನ್ನೊಂದು ಹ್ಯೂಮನ್ ಮೇಡ್. ಓಕೆ, ಒಂದು ನೈಸರ್ಗಿಕ, ಇನ್ನೊಂದು ಮಾನವ ನಿರ್ಮಿತ. ಮಾನವ ನಿರ್ಮಿತ ಅಂತ ಬಂದಾಗ ಏನು, ನಾವು ಮಾನವ ನಿರ್ಮಿತ ಸ್ಟ್ರಕ್ಚರ್ಸ್ ಇರ್ಬೋದು, ಅಂದರೆ ಬಿಲ್ಡಿಂಗ್ಸ್ ಎಲ್ಲ ಕಟ್ತೀವಲ್ಲ ನಾವು, ಮನೆ ಕಟ್ಟೋದು, ಬಿಲ್ಡಿಂಗ್ಸ್ ಕಟ್ಟೋದು, ಇದೆಲ್ಲ ಇನ್ಸ್ಟಿಟ್ಯೂಷನ್ಸ್ ಕಟ್ಟೋದು, ಇವೆಲ್ಲ ಮಾನವ ನಿರ್ಮಿತ. ಇವುಗಳನ್ನು ಒಂದು ಭಾಗ ಆಗಿ ನಾವೇನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಇನ್ನೊಂದು ಭಾಗವನ್ನು ಯಾವ ರೀತಿ ಮಾಡ್ತೀವಿ, ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಮೇಲೆ ನಾವೇನು ಮಾಡ್ತೀವಿ, ಡಿವೈಡ್ ಮಾಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ನ್ಯಾಚುರಲ್. ನ್ಯಾಚುರಲ್ ಅಂತಂದರೆ ರಿನ್ಯೂವೇಬಲ್ ಅಂತ ಬರುತ್ತೆ ಮೇನ್ 2 ಟೈಪ್ಸಲ್ಲಿ, ಮತ್ತು ನಾನ್ ರಿನ್ಯೂವೇಬಲ್. ಓಕೆ, ಸೊ ಫಸ್ಟ್ ರಿನ್ಯೂವೇಬಲ್ ಅಂತಂದರೆ ಏನು, ಇವು ಮತ್ತೆ ನೀವೇನು ಮಾಡ್ಬೋದು, ಕೆಲವೊಂದು ದಿನಗಳಾದ ನಂತರ ಅವುಗಳನ್ನು ಮತ್ತೆ ನಿಮಗೆ ಸಿಗುತ್ತೆ, ನೀವು ಯೂಸ್ ಮಾಡಿದಷ್ಟು ಮತ್ತೆ ಅವು ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ನವೀಕರಿಸಬಹುದಾದಂತಹ ಅಂತ ಹೇಳ್ಬೋದು ನಾವು. ಫಾರ್ ಎಕ್ಸಾಂಪಲ್ ಗಾಳಿ ಇರ್ಬೋದು, ಹೌದಾ? ರಿನ್ಯೂವೇಬಲ್ ಇದು ಗಾಳಿ. ನಾವು ಗಾಳಿಯನ್ನು ಸೇವಿಸ್ತೀವಿ ಅಂತ ಏನಾದರೂ ಗಾಳಿ ಕಡಿಮೆ ಆಗಿದೆಯಾ ಪ್ರಪಂಚದ ಮೇಲೆ, ಭೂಮಿ ಮೇಲೆ? ಇಲ್ಲ. ಆ್ಯಂಡ್ ನಾನ್ ರಿನ್ಯೂವೇಬಲ್ ಅಂತಂದರೆ ಯಾವುದು? ಫಾರ್ ಎಕ್ಸಾಂಪಲ್ ಪೆಟ್ರೋಲ್, ಡೀಸೆಲ್, ಇವು ರಿನ್ಯೂವೇಬಲ್ ಅಲ್ಲ ಅಂತ ಕೇಳ್ಬೋದು ನೀವು. ಬಟ್ ಏನಾಗುತ್ತೆ, ಈ ಒಂದು ಸೋರ್ಸಸ್ ವಾಪಸ್ ಮತ್ತೆ ರಿನ್ಯೂ ಆಗೋಕ್ಕೆ, ಮತ್ತೆ ಹುಟ್ಕೊಳ್ಳೋಕ್ಕೆ ಏನು ಮಾಡುತ್ತೆ, ಸಾವಿರಾರು ವರ್ಷಗಳನ್ನು ಹಿಡಿಯುತ್ತೆ.
ಹೌದಾ, 10,000 20,000 ವರ್ಷಗಂಟಲೆ ಹಿಡಿಯೋದ್ರಿಂದ ಇವನ್ನನ್ನು ನಾವೇನು ಮಾಡ್ತೀವಿ, ನಾನ್ ರಿನ್ಯೂವೇಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ರಿನ್ಯೂವೇಬಲಲ್ಲಿ ಮತ್ತೆ 2 ಟೈಪ್ಸ್ ಮಾಡ್ತೀವಿ, ನಾನ್ ರಿನ್ಯೂವೇಬಲಲ್ಲಿ ಮತ್ತೆ 2 ಟೈಪ್ಸ್ ಆಗಿ ನಾವು ಮಾಡ್ತೀವಿ. ಹೌದಾ, ಸೊ ರಿನ್ಯೂವೇಬಲಲ್ಲಿ 2 ಟೈಪ್ಸ್ ಯಾವುವು ಅಂತ ನೋಡೋದಾದರೆ ಕಂಟಿನ್ಯೂಯಸ್ ಆರ್ ಫ್ಲೋ, ಅಂದರೆ ಫಾರ್ ಎಕ್ಸಾಂಪಲ್ ಗಾಳಿ ಇರ್ಬೋದು, ವಾಟರ್ ಇರ್ಬೋದು. ಇನ್ನು ಇನ್ನೊಂದು ಟೈಪ್ ಯಾವುದು ಅಂದರೆ ಬಯೋಲಾಜಿಕಲ್ ಅಂತಂದರೆ ಯಾವ್ದು ಬರುತ್ತೆ, ನ್ಯಾಚುರಲ್ ವೆಜಿಟೇಷನ್ ಬರುತ್ತೆ. ಹೌದಾ, ಅಂದರೆ ಗಿಡ ಮರಗಳು ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಟೈಪ್ ಯಾವುದು ಅಂದರೆ ವೈಲ್ಡ್ ಲೈಫ್, ಪ್ರಾಣಿ ಪಕ್ಷಿಗಳು ಇವು. ನೆಕ್ಸ್ಟ್ ನಾನ್ ರಿನ್ಯೂವೇಬಲನ್ನು ಏನು ಮಾಡ್ತೀವಿ ನಾವು ಮತ್ತೆ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ರೀಸೈಕ್ಲೇಬಲ್, ಇನ್ನೊಂದು ನಾನ್ ರೀಸೈಕ್ಲೇಬಲ್. ಓಕೆ, ಸೊ ರೀಸೈಕ್ಲೇಬಲ್ ಅಂತ ನೋಡೋದಾದರೆ ಮೆಟಲ್ಸನ್ನು ನಾವೇನು ಮಾಡ್ಬೋದು, ಕಬ್ಬಿಣವನ್ನು ಕಾಸಿ ಮತ್ತೆ ಬೇರೆದಕ್ಕೆ ನಾವು ಯೂಸ್ ಮಾಡ್ಬೋದು. ಎಲ್ಲೋ ಒಂದು ದೊರಕಿರುವಂತಹ ಕಬ್ಬಿಣನ ಅದನ್ನು ಬೇರೆ ಬೇರೆ ರೂಪದಲ್ಲಿ ನಾವೇನು ಮಾಡ್ಬೋದು, ಬಳಕೆ ಮಾಡ್ಬೋದು, ಅದನ್ನು ಮರುಬಳಕೆ ಮಾಡ್ಬೋದು. ಅದೇ ನಾವು ಪೆಟ್ರೋಲ, ಡೀಸೆಲ ಇವೆಲ್ಲ ಏನು ಮರುಬಳಕೆ ಮಾಡಲಿಕ್ಕಾಗತ್ತಾ? ಆಗಲ್ಲ. ಒಂದು ಸತಿ ಸುಟ್ಟು ಹೋದರೆ ಮುಗೀತು, ಅದು ಖಾಲಿಯಾಗಿ ಹೋಗಿಬಿಡತ್ತೆ. ಇವಕ್ಕೇನಂತ ಹೇಳ್ತೀವಿ ನಾವು, ನಾನ್ ರಿನ್ಯೂವೇಬಲ್ ಅಂತ ಹೇಳ್ತೀವಿ. ಓಕೆ, ಇದು ಮೇನ್ ಟೈಪ್ಸ್. ಇನ್ನು ಮತ್ತೆ ನಾವೇನು ಮಾಡ್ತೀವಿ, ಅವುಗಳ ಒರಿಜಿನ್ ಮೇಲೆ, ಅವು ಯಾವ ರೀತಿ ಹುಟ್ಟಿಕೊಂಡವು, ಮೂಲ ಅಂತ ಹೇಳ್ಬೋದು. ಆಮೇಲೆ ಅವುಗಳ ಎಷ್ಟು ದಿನ ಬಾಳಿಕೆ ಬರುತ್ತೆ ಅದರ ಮೇಲೆ ಇರ್ಬೋದು, ಅದರ ಮಾಲೀಕತ್ವವನ್ನು ಯಾರು ಹೊಂದಿದ್ದಾರೆ ಅನ್ನೋದ್ರ ಮೇಲೆ ಇರ್ಬೋದು. ಅದರ ಜೊತೆಗೆ ಅವು ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದಿದ್ದಾವೆ ಅನ್ನೋದರ ಮೇಲೆ ನಾವೇನು ಮಾಡ್ತೀವಿ, ಮತ್ತೆ ರಿಸೋರ್ಸಸ್ಸನ್ನು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಸೊ ಯಾವ ರೀತಿ ಅನ್ನೋದನ್ನು ನೋಡೋಣ. ಆನ್ ದ ಬೇಸಿಸ್ ಆಫ್ ಒರಿಜಿನ್ ಮೇಲೆ ನಾವೇನು ಮಾಡ್ತೀವಿ, ಬಯೋಟಿಕ್ ಮತ್ತು ಅಬಯೋಟಿಕ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಓಕೆ, ಅಂದರೆ ಜೀವವನ್ನು ಹೊಂದಿರುವಂಥವು ಮತ್ತು ಇನ್ನೊಂದು ಜೀವ ಇಲ್ಲದೆ ಇರುವಂತಹದ್ದು. ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ಎಕ್ಸಾಸ್ಟಿಬಿಲಿಟಿ, ರಿನ್ಯೂವೇಬಲ್, ನಾನ್ ರಿನ್ಯೂವೇಬಲ್. ಆನ್ ದ ಬೇಸಿಸ್ ಆಫ್ ಓನರ್ಶಿಪ್, ಇಂಡಿವಿಜುವಲ್, ಕಮ್ಯುನಿಟಿ, ನ್ಯಾಷನಲ್, ಇಂಟರ್ನ್ಯಾಷನಲ್. ಆನ್ ದ ಬೇಸಿಸ್ ಆಫ್ ಸ್ಟೇಟಸ್ ಆಫ್ ಡೆವಲಪ್ಮೆಂಟ್, ಪೊಟೆನ್ಷಿಯಲ್, ಡೆವಲಪ್ಡ್, ಸ್ಟಾಕ್ ಮತ್ತು ರಿಸರ್ವ್ಸ್. ಓಕೆ, ಸೊ ಇವೆಲ್ಲವನ್ನು ನಾವೇನು ಮಾಡೋಣ, ಒಂದೊಂದಾಗೆ ನೋಡ್ತಾ ಹೋಗೋಣ ಇನ್ನು ಮುಂದೆ. ಓಕೆ, ವಿಲ್ ಸ್ಟಾರ್ಟ್ ವಿತ್ ದಿ ಟೈಪ್ಸ್ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ಪ್ರಕಾರಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಏನು ಹೇಳಿದ್ದೆ ನಾನು, ಆನ್ ದ ಬೇಸಿಸ್ ಆಫ್ ಒರಿಜಿನ್, ಮೂಲದ ಆಧಾರದ ಮೇಲೆ, ಅದು ಯಾವ ರೀತಿ ಇದೆ ಅನ್ನೋದರ ಆಧಾರದ ಮೇಲೆ. ಫಸ್ಟ್ ಒನ್ ಬಯೋಟಿಕ್, ಸೆಕೆಂಡ್ ಒನ್ ಅಬಯೋಟಿಕ್ ರಿಸೋರ್ಸಸ್. ಬಯೋಟಿಕ್ ರಿಸೋರ್ಸಸ್ ಅಂತ ಯಾವುವು ಅಂತ ಕೇಳೋದಾದರೆ, ಜೀವ ಇರುವಂತಹ ಯಾವುದೇ ವಸ್ತು ಆದರೂ ಅದು ಬಯೋಟಿಕ್ಕಲ್ಲಿ ಬರುತ್ತೆ. ಫಸ್ಟ್ ಒನ್ ಹ್ಯೂಮನ್ ಬೀಯಿಂಗ್, ಓಕೆ, ಮನುಷ್ಯರು, ಮತ್ತು ಗಿಡ ಮರಗಳಿರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ಇವೆಲ್ಲ ಬಯೋಟಿಕ್. ಇನ್ನು ಅಬಯೋಟಿಕ್ ಅಂತಂದರೆ ಜೀವ ಇಲ್ಲದೇ ಇರುವಂತಹದ್ದು. ಓಕೆ, ಕಲ್ಲು, ಮಣ್ಣು, ಮೆಟಲ್ಸ್, ಓಕೆ, ಇವೆಲ್ಲ ಏನಾಗುತ್ತೆ, ಇವೆಲ್ಲ ಅಬಯೋಟಿಕ್ ರಿಸೋರ್ಸಸ್. ಇನ್ನು ನೆಕ್ಸ್ಟ್ ಬರುವಂಥದ್ದು ಆನ್ ದ ಬೇಸಿಸ್ ಆಫ್ ಎಕ್ಸಾಸ್ಟೆಬಿಲಿಟಿ, ಅವುಗಳ ತಾಳಿಕೆಯ ಅಥವಾ ಬಾಳಿಕೆಯ ಆಧಾರದ ಮೇಲೆ. ಫಸ್ಟ್ ಒನ್ ಯಾವುದು ಇದರಲ್ಲಿ ಅಂದರೆ ರಿನ್ಯೂವೇಬಲ್. ಸೆಕೆಂಡ್ ಒನ್ ನಾನ್ ರಿನ್ಯೂವೇಬಲ್. ರಿನ್ಯೂವೇಬಲ್ ಅಂತಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಮತ್ತೆ ಹುಟ್ಕೊಳ್ಳುತ್ತೆ. ಎಕ್ಸಾಂಪಲ್ ಸೋಲಾರ, ವಿಂಡ್ ಎನರ್ಜಿ, ಗಾಳಿ, ನೀರು, ಮತ್ತು ಕಾಡು, ವೈಲ್ಡ್ ಲೈಫ್, ಇದೆಲ್ಲ. ನಾನ್ ರಿನ್ಯೂವೇಬಲ್ ಅಂತಂದರೆ ಮಿನರಲ್ಸ್, ಫಾಸಿಲ್ ಫ್ಯೂಯಲ್ಸ್, ಪ್ರತಿಯೊಂದು. ಓಕೆ, ಸೊ ಏನು ರಿನ್ಯೂವೇಬಲ್ ಮತ್ತು ನಾನ್ ರಿನ್ಯೂವೇಬಲ್ಗೆ ನಾನು ಡಿಫ್ರೆನ್ಸನ್ನು ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಹೌದಾ. ಇನ್ನು ನೆಕ್ಸ್ಟ್ ಬರುವಂಥದ್ದು ಆನ್ ದ ಬೇಸಿಸ್ ಆಫ್ ಓನರ್ಶಿಪ್, ಮಾಲೀಕತ್ವದ ಆಧಾರದ ಮೇಲೆ. ಫಸ್ಟ್ ಯಾವುದು ಟೈಪ್ ಅಂದರೆ ಇಂಡಿವಿಜುವಲ್ ಅಂತಂದರೆ ಏನಾಗಿರುತ್ತೆ, ಇಲ್ಲಿ ಒಬ್ಬೊಬ್ಬರ ಮಾಲೀಕತ್ವ ಮಾತ್ರ ಇಲ್ಲಿ ಇರುತ್ತೆ. ಈ ಟೈಪ್ಸನ್ನು ನಿಮಗೆ ಆಲ್ರೆಡಿ 8th ಸ್ಟ್ಯಾಂಡರ್ಡಲ್ಲಿ ಒಂದು ಸತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೌದಾ, ಯಾರು ಆ ಪಾಠವನ್ನು ಕೇಳಿದರೆ ಅವ್ರಿಗೆ ಅರ್ಥ ಆಗಿರುತ್ತೆ. ಅಂದರೆ ಇಂಡಿವಿಜುವಲ್ ಓನ್ಡ್, ಫಾರ್ ಎಕ್ಸಾಂಪಲ್ ಪ್ಲಾಟ್ಸ್ ಇರುತ್ತಲ್ಲ ಅದಿರ್ಬೋದು, ಮನೆಗಳಿರ್ಬೋದು, ನಿಮ್ಮ ಓನ್ ಪ್ಲ್ಯಾಂಟೇಷನ್ಸ್ ಇರುತ್ತೆ. ಇವೆಲ್ಲ ಏನಾಗುತ್ತೆ, ಸ್ವಂತ ಒಂದು ಓನರ್ ಇರ್ತಾರೆ ಇದಕ್ಕೆ. ಹೌದಾ, ನಿಮ್ಮ ಮನೆಗೆ ನೀವು ಓನರ್ ಇರ್ತೀರ, ಆ ರೀತಿ. ಇನ್ನು ಸೆಕೆಂಡ್ ಟೈಪ್ ಯಾವುದಂದರೆ ಕಮ್ಯುನಿಟಿ ಓನ್ಡ್. ಓಕೆ, ಅಂದರೆ ಅಲ್ಲಿರುವಂತಹ ಪೂರ್ತಿ ಅಲ್ಲಿ ಏನು ಒಬ್ಬರಿಗೆ ಅಂತ ಇರಲ್ಲ, ಅದು ಯಾರು ಇಂಡಿವಿಜುವಲ್ ಅವ್ರಿಗೆ ಅದು ಓನರ್ ಇರಲ್ಲ. ಒಂದು ಕಮ್ಯುನಿಟಿಯಲ್ಲಿ ಇರುವಂತಹ ಒಂದು ಗ್ರೂಪ್ ಅಲ್ಲಿ ಏನಾಗಿರುತ್ತೆ, ಓನರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಗ್ರೇಸಿಂಗ್ ಗ್ರೌಂಡ್ಸ್, ಹೌದಾ, ಎಲ್ಲಾದರೂ ಹುಲ್ ಮೇಸಕ್ಕೆಲ್ಲ ಹೋಗ್ತಿರ್ತಾರೆ ಗುಡ್ಡಗಾಡುಗಳಿಗೆ, ಈಗ ಹಳ್ಳಿ ಕಡೆ ಎಲ್ಲ ಹೋದರೆ ಆ ಥರ ಗ್ರೌಂಡ್ಸ್ ಇರ್ಬೋದು. ಮತ್ತು ಬರಿಯಲ್ ಗ್ರೌಂಡ್ಸ್, ಓಕೆ, ಸ್ಮಶಾನಗಳು ಅಂತ ಹೇಳ್ತೀವಲ್ಲ ಆ ಥರದ್ದೆಲ್ಲವದ್ದು. ಆಮೇಲೆ ಪಾರ್ಕ್ಸ್ ಇರ್ಬೋದು, ಪಿಕ್ನಿಕ್ಕಿಗೆ ಹೋಗುವಂಥ ಸ್ಪಾಟ್ಸ್, ಇವೆಲ್ಲ. ನೆಕ್ಸ್ಟ್ ನ್ಯಾಷನಲ್ ರಿಸೋರ್ಸಸ್. ಸೊ ನ್ಯಾಷನಲ್ ರಿಸೋರ್ಸಸ್ ಅಂತಂದರೆ ಯಾವುವು, ರೋಡ್ಸ್, ಕೆನಾಲ್ಸ್, ರೈಲ್ವೇಸ್, ಮಿನರಲ್ಸ್, ಇವೆಲ್ಲದರ ಓನರ್ಶಿಪ್ ಯಾರ ಹತ್ರ ಇರುತ್ತೆ ಅಂದರೆ ಗೌರ್ಮೆಂಟ್ ಹತ್ರ ಇರುತ್ತೆ. ಸೊ ಅದಕ್ಕೆ ನಾವು ಇದನ್ನು ಏನಂತ ಹೇಳ್ತೀವಿ, ನ್ಯಾಷನಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ಏನು ನೆನ್ಪಿಟ್ಕೊಳ್ಬೇಕಂದ್ರೆ ಓಷಿಯಾನಿಕ್ ಏರಿಯಾ. ಓಕೆ, ಅಂದರೆ
ಈಗ ನಾವು ಭಾರತವನ್ನು ತೆಗೆದುಕೊಳ್ಳೋಣ. ವೆಲ್, ಸೊ ಜಸ್ಟ್ ಕನ್ಸಿಡರ್, ಐ ವಿಲ್ ಜಸ್ಟ್ ಡ್ರಾ ಹಿಯರ್. ಇದು ಭಾರತ ಅಂತ ತಿಳ್ಕೊಳ್ಳಿ. ವೆಲ್, ಐ ವಿಲ್ ಡ್ರಾ ಇಟ್ ಪ್ರಾಪರ್ಲಿ. ಓಕೆ, ಸೊ ಈ ಭಾರತ ಅಂತ ಬಂದಾಗ ನೆಕ್ಸ್ಟ್ ಇಲ್ಲಿ ಬರುತ್ತೆ. ಇಲ್ಲಿ ಏನು ಬರುತ್ತೆ, ಸಮುದ್ರ ಇದೆ 3 ಸೈಡ್, ಹೌದಾ? ಎಲ್ಲರಿಗೂ ಗೊತ್ತಿರೋ ಥರ ಇಲ್ಲಿ ಸಮುದ್ರ ಬರುತ್ತೆ. ಈ ಒಂದು ಸಮುದ್ರ ಭಾಗದಲ್ಲಿ ಇಷ್ಟು, ಸಪೋಸ್ ಇಲ್ಲಿಗೆ 12 ನಾಟಿಕಲ್ ಮೈಲ್ಸ್. 12 ನಾಟಿಕಲ್ ಮೈಲ್ಸ್ ಅಂದರೆ ನಮ್ಮ ಒಂದು ಕೋಸ್ಟಲ್ ಏರಿಯಾದಿಂದ ಇದು ಡಿಸ್ಟೆನ್ಸ್ ಎಷ್ಟಿರಬೇಕು, 22.2 ಕಿಲೋಮೀಟರ್ ಅಷ್ಟು ಸರೌಂಡಿಂಗಲ್ಲಿ ಬರುವಂತಹ ಏರಿಯಾದ ಓನರ್ ಏನಾಗಿರ್ತಾರೆ, ಆ ಒಂದು ದೇಶ ಆಗಿರುತ್ತೆ ನಮ್ಮ ಭಾರತ. ಇಷ್ಟು ಓನರ್. ಇದರ ಹೊರತಾಗಿ ಬರುವಂಥದ್ದೆಲ್ಲ ಏನಾಗುತ್ತೆ, ಇಂಟರ್ನ್ಯಾಷನಲ್ಗೆ ಸೇರುತ್ತೆ. ಅದಕ್ಕೆ ಯಾರೂ ಓನರ್ ಇರೋದಿಲ್ಲ. ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಪರ್ಮಿಷನ್ ಬೇಕಾಗುತ್ತೆ. ಓಕೆ, ಸೊ ಇಂಟರ್ನ್ಯಾಷನಲ್ ರಿಸೋರ್ಸಸ್ ಅಂತ ಹೇಳ್ತೀವಿ ನಾವು. ಓಕೆ, ಅಂದರೆ ಬಿಯಾಂಡ್ 200 ನಾಟಿಕಲ್ ಮೈಲ್ಸ್, ಇದಕ್ಕೆ ನಾವೇನಂತ ಹೇಳ್ತೀವಿ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತಲೂ ಹೇಳ್ತೀವಿ. ಇಲ್ಲಿ ನಾವೇನಾದರೂ ರಿಸೋರ್ಸಸನ್ನು ತೆಗಿಬೇಕಾದ್ರೆ ನಾವೇನು ಮಾಡಬೇಕಾಗತ್ತೆ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ನಿಂದ ಪರ್ಮಿಷನನ್ನು ತೆಗೆದುಕೊಂಡು ನಂತರ ಅಲ್ಲಿ ಏನಾದರೂ ರಿಸೋರ್ಸಸನ್ನು ನಾವು ತೆಗಿಬೋದು. ಅರ್ಥ ಆಯ್ತಾ? ವೆಲ್, ಇನ್ನು ನೆಕ್ಸ್ಟ್ ಬರುವಂಥದ್ದು ಆನ್ ದ ಬೇಸಿಸ್ ಆಫ್ ಸ್ಟೇಟಸ್ ಆಫ್ ಡೆವಲಪ್ಮೆಂಟ್. ಅವುಗಳ ಡೆವಲಪ್ಮೆಂಟ್ ಮೇಲೆ, ಅವು ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದಿದೆ, ಅಭಿವೃದ್ಧಿಯ ಸ್ಥಿತಿಯ ಆಧಾರದ ಮೇಲೆ ಮತ್ತೆ ನಾವೇನು ಮಾಡ್ತೀವಿ, ಅವುಗಳನ್ನು 4 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಯಾವುದಂದರೆ ಪೊಟೆನ್ಷಿಯಲ್ ರಿಸೋರ್ಸಸ್. ಓಕೆ, ಪೊಟೆನ್ಷಿಯಲ್ ಅಂತಂದ್ರೇನು, ಶಕ್ತಿಯುತವಾದಂಥ ಒಂದು ರಿಸೋರ್ಸ್. ಅದು ಇದೇನಾಗುತ್ತೆ, ದಿಸ್ ಈಸ್ ಫೌಂಡ್ ಇನ್ ಅ ರೀಜನ್ ಬಟ್ ಹ್ಯಾವ್ ನಾಟ್ ಬೀನ್ ಯುಟಿಲೈಸ್ಡ್. ಅಂದರೆ ಅದರದ ಶಕ್ತಿ ಏನು, ಅದರಿಂದ ನಾವು ಎನರ್ಜಿಯನ್ನು ಸಾಕಷ್ಟು ಪಡಿಬೋದು ಅನ್ನೋದರ ತಿಳುವಳಿಕೆ ನಮಗಿದೆ, ಬಟ್ ಅವುಗಳನ್ನು ನಾವೇನು ಮಾಡ್ತಿಲ್ಲ, ಬಳಕೆ ಮಾಡ್ತಾ ಇಲ್ಲ. ಇಂಥದ್ದು ಪೊಟೆನ್ಷಿಯಲ್. ಸೊ ಯಾವುದು ಎಕ್ಸಾಂಪಲ್, ಈಗ ಫಾರ್ ಎಕ್ಸಾಂಪಲ್ ನೀವು ರಾಜಸ್ಥಾನ್ ಮತ್ತು ಗುಜರಾತಿಗೆ ಹೋದರೆ ಅಲ್ಲೇನಾಗುತ್ತೆ, ಸಾಕಷ್ಟು ಬಿಸಿಲಿದೆ, ಹೌದಾ? ಸೊ ಮರುಭೂಮಿ ಇರೋದ್ರಿಂದ ರಾಜಸ್ಥಾನಲ್ಲಿ ಸಿಕ್ಕಾಪಟ್ಟೆ ಗಾಳಿ ಬೀಸುತ್ತೆ. ಅದು ವಿಂಡ್ ಮತ್ತು ಸೋಲಾರ್ ಎನರ್ಜಿಯನ್ನು ನಾವು ಅದರಿಂದ ಜನ್ರೇಟ್ ಮಾಡ್ಬೋದು, ಬಟ್ ನಾವು ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಸೊ ಇದೇನಾಯಿತು, ಅದರ ಬಗ್ಗೆ ನಮಗೆ ತಿಳುವಳಿಕೆ ಇದೆ, ಬಟ್ ನಾವು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಇದಕ್ಕೇನಂತ ಹೇಳ್ತೀವಿ, ಪೊಟೆನ್ಷಿಯಲ್ ರಿಸೋರ್ಸಸ್ ಅಂತ ಕರೀತಾರೆ. ಇನ್ನು ಸೆಕೆಂಡ್ ಒನ್ ಯಾವುದು ಅಂತ ಕೇಳಿದರೆ ಡೆವಲಪ್ಡ್ ರಿಸೋರ್ಸಸ್. ಸೊ ಡೆವಲಪ್ಡ್ ರಿಸೋರ್ಸಸ್ ಅಂತಂದರೆ ಇವುಗಳನ್ನು ಸರ್ವೆ ಮಾಡಲಾಗುತ್ತೆ, ಇವುಗಳ ಸರ್ವೆ ಮಾಡಿರ್ತಾರೆ, ಅವು ಎಷ್ಟು ಕ್ವಾಂಟಿಟಿಯಲ್ಲಿದೆ, ಅದರ ಕ್ವಾಲಿಟಿ ಏನು, ಪ್ರತಿಯೊಂದರ ಬಗ್ಗೆ ನಮಗೆ ನಾಲೆಜ್ ಇದೆ. ಜೊತೆಗೆ ಅವುಗಳನ್ನು ನಾವೇನು ಮಾಡ್ತಾಯಿದ್ದೀವಿ, ಬಳಕೆ ಮಾಡ್ತಾಯಿದ್ದೀವಿ. ಓಕೆ, ಸೊ ಪೊಟೆನ್ಷಿಯಲ್ ಅಂದರೆ ಬಳಕೆ ಮಾಡ್ತಾ ಇಲ್ಲ, ನಾಲೆಜ್ ಇದ್ದರೂ. ಡೆವಲಪ್ಡ್ ಅಂತಂದರೆ ಏನು, ಅವುಗಳ ಬಗ್ಗೆ ನಾಲೆಜ್ ಇದೆ, ಪ್ಲಸ್ ಅವನ್ನ ನಾವೇನು ಮಾಡ್ತಾಯಿದ್ದೀವಿ, ಬಳಕೆ ಮಾಡ್ತಾಯಿದ್ದೀವಿ. ಅರ್ಥ ಆಯ್ತಾ? ನೆಕ್ಸ್ಟ್, ಇದನ್ನು ಯಾವ ರೀತಿ ನಾವು ಬಳಕೆ ಮಾಡ್ತೀವಿ ಅನ್ನುವಂಥದ್ದು ಡಿಪೆಂಡ್ ಆಗಿರೋದು ಯಾವುದ್ರ ಮೇಲೆ, ಇಟ್ ಡಿಪೆಂಡ್ಸ್ ಆನ್ ದಿ ಟೆಕ್ನಾಲಜಿ. ಆಯಿತಾ? ಇನ್ನು ನೆಕ್ಸ್ಟ್ ಟೈಪ್ ಬರುವಂಥದ್ದು ಯಾವುದು ಅಂದರೆ ಸ್ಟಾಕ್. ಓಕೆ, ಸ್ಟಾಕ್ ಅಂತ ಹೇಳಿದರೆ ನಾವಿಲ್ಲಿ ಹ್ಯಾವ್ ದ ಪೊಟೆನ್ಷಿಯಲ್ ಟು ಸ್ಯಾಟಿಸ್ಫೈ ದ ನೀಡ್ಸ್ ಬಟ್ ಟೆಕ್ನಾಲಜಿ ನಾಟ್ ಅವೈಲೇಬಲ್. ಇಲ್ಲೇನಿದೆ ಅಂತಂದರೆ ಪೊಟೆನ್ಷಿಯಲಲ್ಲಿ ಟೆಕ್ನಾಲಜಿನೂ ಇದೆ, ಅದ್ರ ಬಗ್ಗೆ ನಾಲೆಜ್ ಇದೆ, ಬಟ್ ನಾವು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಅದೇ ನೀವು ಸ್ಟಾಕ್ ಅಂತ ಬಂದರೆ ಇಲ್ಲಿ ಅದರ ಪೊಟೆನ್ಷಿಯಲ್ ನಮಗೆ ಗೊತ್ತಿದೆ, ಅದರಲ್ಲಿ ಎನರ್ಜಿ ಇದೆ, ನಾವು ಯೂಸ್ ಮಾಡ್ಬೋದು ಅನ್ನೋದು ನಮಗೆ ಗೊತ್ತಿದೆ, ಬಟ್ ಅದನ್ನು ಯಾವ ರೀತಿ ಬಳಕೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ, ಟೆಕ್ನಾಲಜಿ ಬಗ್ಗೆ ನಮಗೆ ಅರಿವಿಲ್ಲ. ಆ ಥರದ ಒಂದು ರಿಸೋರ್ಸಸ್ಗೆ ನಾವೇನಂತ ಹೇಳ್ತೀವಿ, ಸ್ಟಾಕ್ ಅಂತ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್. ಸೊ ಹೈಡ್ರೋಜನಲ್ಲಿ 2 ಸಬ್ಸ್ಟೆನ್ಸಸ್ ಒಂದು H2O, ಒಂದು ಹೈಡ್ರೋಜನ್, ಇನ್ನೊಂದು ಆಕ್ಸಿಜನ್. ಇವೆರಡೂ ಏನು, 2 ಅತಿಯಾದ ಶಕ್ತಿಯನ್ನು ಹೊಂದಿರುವಂತಹ ಮಟೀರಿಯಲ್ಸ್, ಸಬ್ಸ್ಟೆನ್ಸಸ್. ಬಟ್ ಅವುಗಳನ್ನು ಯಾವ ರೀತಿ ಸ್ಪ್ಲಿಟ್ ಮಾಡಿ ನಾವು ಯೂಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಟೆಕ್ನಾಲಜಿ ನಮಗಿನ್ನೂ ಗೊತ್ತಿಲ್ಲ. ಆ ಒಂದು ಕಾರಣದಿಂದ ಅವೇನಾಗಿದೆ, ಸ್ಟಾಕ್ ಆಗಿ ಉಳಿದಿದೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ರಿಸರ್ವ್ಸ್ ಅಂತಂದ್ರೇನು, ಇದು ಸಬ್ಸೆಟ್, ಇದು ಸ್ಟಾಕದ ಒಂದು ಸಬ್ಸೆಟ್. ಬಟ್ ಇಲ್ಲೇನಾಗಿರುತ್ತೆ ಅಂತಂದರೆ ಇಟ್ ಕ್ಯಾನ್ ಬಿ ಪುಟ್ ಇನ್ ಟು ಯೂಸಿಂಗ್ ದಿ ಎಕ್ಸಿಸ್ಟಿಂಗ್ ಟೆಕ್ನಾಲಜಿ. ಯಾವ ಟೆಕ್ನಾಲಜಿ ಇದೆ ಅಲ್ಲ ನಮ್ಮ ಹತ್ರ, ಅದನ್ನೇ ಬಳಕೆ ಮಾಡಿಕೊಂಡು ನಾವೇನು ಮಾಡ್ಬೋದು, ಇವುಗಳನ್ನು ಉಪಯೋಗ ಮಾಡಿಕೊಳ್ಬೋದು. ಬಟ್ ಹ್ಯಾಸ್ ನಾಟ್ ಬೀನ್ ಸ್ಟಾರ್ಟೆಡ್. ಓಕೆ, ಅಂದರೆ ಅಥವಾ ಲಿಮಿಟೆಡ್ ರೂಪದಲ್ಲಿ ಏನಾಗಿದೆ, ಸ್ಟಾರ್ಟ್ ಆಗಿದೆ. ಸ್ವಲ್ಪ ಮಾತ್ರ ನಾವು ಇವುಗಳ ಬಳಕೆಯನ್ನು ಇವಾಗ ಶುರು ಮಾಡಿದ್ದೀವಿ ಅಂತ ಹೇಳ್ಬೋದು. ಅಥವಾ ಟೆಕ್ನಾಲಜಿ ಗೊತ್ತಿದ್ರೂ ನಾವು ಇನ್ನೂ ಇದನ್ನು ಸ್ಟಾರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಈ ಒಂದು ರಿಸೋರ್ಸಸ್ಗೆ ನಾವೇನಂತ ಹೇಳ್ತೀವಿ, ರಿಸರ್ವ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ವಾಟರ್ ಇನ್ ಡ್ಯಾಮ್ಸ್, ಫಾರೆಸ್ಟಿಂದ ನಾವು ಎನರ್ಜಿನ ಕ್ರಿಯೇಟ್ ಮಾಡ್ಬೋದು. ಜೊತೆಗೆ ನೀರು, ಡ್ಯಾಮಲ್ಲಿ ನಿಂತಿರುವಂತಹ ನೀರಿಂದ ನಾವು ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಬೋದು. ಕೆಲವೊಂದು ಕಡೆ ನಾವು ಏನು ಮಾಡ್ತಾಯಿದ್ವಿ, ಇದನ್ನು ಬಳಕೆ ಮಾಡ್ತಾ ಇದ್ದೀವಿ, ಇನ್ನು ಮೋಸ್ಟ್ ಆಫ್ ದ ಪ್ಲೇಸಸ್ಸಲ್ಲಿ ಇದು ಬಳಕೆಯಲ್ಲಿ ಇಲ್ಲ. ಈ ಥರದ ಒಂದು ರಿಸೋರ್ಸಸ್ಗೆ ನಾವು ರಿಸರ್ವ್ಸ್ ಅಂತ ಕರಿತೀವಿ. ಆಯಿತಾ?
ಇನ್ನು ನೆಕ್ಸ್ಟ್ ಬರುವಂಥದ್ದು ಡೆವಲಪ್ಮೆಂಟ್ ಆಫ್ ರಿಸೋರ್ಸಸ್. ಓಕೆ, ಸೊ ಇಲ್ಲಿಗೇನಾಯಿತು, ಯಾವ ರೀತಿ ನಾವು ಟೈಪ್ಸ್ ಮಾಡಿದ್ವಿ ಅನ್ನೋದನ್ನು ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಯಾವ ರೀತಿ ನಾವು ಡೆವಲಪ್ ಮಾಡಬೇಕು ರಿಸೋರ್ಸಸ್, ಸಂಪನ್ಮೂಲಗಳ ಅಭಿವೃದ್ಧಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೊ ಬಿಫೋರ್ ಅಭಿವೃದ್ಧಿಯನ್ನು ನಾವು ಮಾಡಬೇಕು ಅಂತಂದರೆ ಅದರ ಜೊತೆಗೆ ಇರುವಂತಹ ಪ್ರಾಬ್ಲಮ್ಸನ್ನು ಕೂಡ ನಾವು ಸ್ಟಡಿ ಮಾಡಬೇಕಾಗತ್ತೆ, ಹೌದಾ. ಸೊ ಸಂಪನ್ಮೂಲಗಳಿಗೆ ಏನಾದರೂ ಪ್ರಾಬ್ಲಮ್ಸ್ ಇದೆನಾ? ಹೌದು, ಇದೆ, ಹೌದಾ. ಯಾರಿಂದ? ಆಬ್ವಿಯಸ್ಲಿ ಮನುಷ್ಯರಿಂದನೇ ಪ್ರಾಬ್ಲಮ್ಸ್ ಇದೆ. ನೆಕ್ಸ್ಟ್ ಏನು ಪ್ರಾಬ್ಲಮ್ ಅನ್ನೋದನ್ನು ನಾವು ನೋಡೋಣ. ಫಸ್ಟ್, ಡಿಪ್ಲೀಷನ್ ಆಫ್ ರಿಸೋರ್ಸಸ್, ಹೌದಾ. ಪ್ರತಿಯೊಬ್ಬ ಇಂಡಿವಿಜುವಲ್ಸಿಂದ ಏನಾಗ್ತಾ ಇದೆ, ಡಿಪ್ಲೀಷನ್ ಆಗ್ತಾ ಇದೆ ರಿಸೋರ್ಸಸ್. ಹೆಂಗೆ ಬೇಕಂಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಹೌದಾ. ಯಾರು ಶ್ರೀಮಂತರು ಇರ್ತಾರೆ ಅವ್ರು ಇರ್ಬೋದು, ಆ ಥರ ದುಡ್ಡಿರೋರು ಏನಾಗ್ತಾ ಇದೆ, ಇಲ್ಲಿ ಜಾಸ್ತಿ ಅದನ್ನು ರಿಸೋರ್ಸಸ್ಸನ್ನು ಬಳಕೆ ಮಾಡಿಕೊಂಡು ಅತಿಯಾಗಿ ಬಳಕೆ ಮಾಡೋದ್ರಿಂದ ಏನಾಗ್ತಾ ಇದೆ, ರಿಸೋರ್ಸಸ್ ಡಿಪ್ಲೀಟ್ ಆಗ್ತಾ ಇದ್ದಾವೆ. ಇನ್ನು ನೆಕ್ಸ್ಟ್, ಅಕ್ಯುಮುಲೇಷನ್ ಬೈ ಫ್ಯೂ ಹ್ಯಾಂಡ್ಸ್. ಕೆಲವೊಬ್ಬರು ಮಾತ್ರ, ಕೆಲವೊಂದು ದೇಶಗಳಿರ್ಬೋದು, ಕೆಲವೊಂದು ಕಮ್ಯುನಿಟಿ ಇರ್ಬೋದು, ಈ ಥರ ಕೆಲವೊಬ್ಬರ ಕೈಯಲ್ಲಿ ಮಾತ್ರ ಏನಾಗಿದೆ ಈ ರಿಸೋರ್ಸಸ್, ಅದರ ಮಾಲೀಕತ್ವನ ಅವ್ರು ಮಾತ್ರ ಹೊಂದಿದ್ದಾರೆ. ಅದರಿಂದನೂ ಕೂಡ ಏನಾಗ್ತಾ ಇದೆ, ರಿಸೋರ್ಸಸ್ ಪ್ರಾಬ್ಲಮ್ ಇದೆ. ನೆಕ್ಸ್ಟ್, ಇಂಡಿಸ್ಕ್ರಿಮಿನೇಟ್ ಎಕ್ಸ್ಪ್ಲಾಯಿಟೇಷನ್, ಅಂದರೆ ಅತಿಯಾಗಿ ಅದರದ ಮುಂದೆ ನಾವು ಮುಂದಿನ ಜನ್ರೇಷನ್ಗೂ ಬೇಕು ಅನ್ನುವಂಥದ್ದನ್ನು ತಲೆಯಲ್ಲಿ ಇಟ್ಕೊಳ್ಳದೆ ಇವತ್ತಿಂದ ಇವತ್ತಾದರೆ ಸಾಕು ಅನ್ನೋಷ್ಟರ ಮಟ್ಟಿಗೆ ನಾವು ರಿಸೋರ್ಸಸ್ಸನ್ನು ಏನು ಮಾಡ್ತಾ ಇದ್ದೀವಿ, ಅತಿಯಾಗಿ ಬಳಕೆ ಮಾಡ್ತಾ ಇದ್ದೀವಿ. ಇದರಿಂದನೇ ಏನಾಗ್ತಾ ಇದೆ, ಈಗ ಓಝೋನ್ ಲೇಯರ್ ಡಿಪ್ಲೀಷನ್ ಆಗ್ತಾ ಇರೋದು, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರೋದು, ಹಸಿರು ಮನೆ ಪರಿಣಾಮ ಆಗ್ತಾ ಇರೋದು, ಇದೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರೋದು ಕೂಡ ಈ ಒಂದು ಕಾರಣಗಳಿಂದಾನೆ. ಓಕೆನಾ. ವೆಲ್, ನೆಕ್ಸ್ಟ್ ಇದು ಹೋಗಬೇಕಂದ್ರೆ ನಾವು ಏನು ಮಾಡಬೇಕು ಅಂತಂದರೆ ಒಂದೇ ಒಂದು ಇದಕ್ಕೆ ಸೊಲ್ಯೂಷನ್, ದಟ್ ಈಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್, ಹೌದಾ. ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದರೆ ಏನು, ನೀವು ಫುಲ್ ಡೆಫಿನೇಷನ್ ಹೆಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದನ್ನು ತಿಳ್ಕೊಳ್ಬೇಕು ನೀವು, ಏನಂದರೆ ಟೇಕಿಂಗ್ ಕೇರ್ ಆಫ್ ದ ಪ್ರೆಸೆಂಟ್ ಪ್ಲಸ್ ಫ್ಯೂಚರ್. ಓಕೆ, ಒಂದೇ ವರ್ಡಲ್ಲಿ ಅಂದರೆ ಯಾವುದೇ ಒಂದು ಸಂಪನ್ಮೂಲವನ್ನು ನೀವು ಇವತ್ತಿಗೆ ಬಳಕೆ ಮಾಡುವುದರ ಜೊತೆಗೆ ಅದು ನಿಮ್ಮ ಮುಂದಿನ ಪೀಳಿಗೆಗೂ ಕೂಡ ಬಳಕೆಯಾಗಿ ಸಿಗಬೇಕು, ಹೌದಾ. ಆ ರೀತಿ ಈ ರಿಸೋರ್ಸಸ್ಸನ್ನು ನಾವು ಮುಂದಿನ ಒಂದು ಜನ್ರೇಷನ್ನ ತಲೆಯಲ್ಲಿಟ್ಟುಕೊಂಡು ನಾವು ಆ ರಿಸೋರ್ಸಸ್ಸನ್ನು ಬಳಕೆ ಮಾಡಬೇಕು. ಇದಕ್ಕೆ ಏನಂತಾರೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ. ಇನ್ನು ನೆಕ್ಸ್ಟ್ ಬಾಕ್ಸಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಾನಿಲ್ಲಿ. ಏನಿದೆ ಅಂದರೆ ರಿಯೋ ಡಿ ಜೆನೈರೋ ಅರ್ತ್ ಸಮಿಟ್ 1992. ಸೊ ರಿಯೋ ಡಿ ಜೆನೈರೋ ಅಂತ ಹೇಳಿ ಬ್ರೆಜಿಲಲ್ಲಿ ಏನಾಗುತ್ತೆ, ಒಂದು ಅರ್ತ್ ಸಮಿಟ್ ನಡೆಯುತ್ತೆ. ಯಾವಾಗ? 1992ರಲ್ಲಿ. ಇಲ್ಲಿ ಏನು ಮಾಡ್ತವೆ, ಸುಮಾರು ದೇಶಗಳು ಬಂದು, ನೂರಾರು ದೇಶಗಳು ಏನು ಮಾಡ್ತಾರೆ, ಇಲ್ಲಿ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡ್ತಾರೆ, ಡಿಕ್ಲರೇಷನ್. ಓಕೆ, ಏನದು ಅಂದರೆ ಗ್ಲೋಬಲ್ ಕ್ಲೈಮೆಟಿಕ್ ಚೇಂಜ್ ಆ್ಯಂಡ್ ಬಯೋಲಾಜಿಕಲ್ ಡೈವರ್ಸಿಟಿ. ಓಕೆ, ಅರ್ತ್ ನಮಗೆ ಇದು ನಾಶ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದನ್ನು ಯಾವ ರೀತಿ ನಾವು ಡೆವಲಪ್ ಮಾಡಬೇಕು, ಪವರ್ಟಿಯನ್ನು ಯಾವ ರೀತಿ ಹೋಗಲಾಡಿಸಬೇಕು, ಆಮೇಲೆ ಅರ್ತ್ ಎನ್ವಿರಾನ್ಮೆಂಟನ್ನು ನಾವು ಯಾವ ರೀತಿ ಸಂರಕ್ಷಣೆ ಮಾಡಬೇಕು, ಈ ಥರ ಬೇರೆ 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 ಪಾಯಿಂಟ್ಸಿಂದ ಇಟ್ಕೊಂಡು ಏನು ಮಾಡ್ತಾರೆ, ಅಲ್ಲಿ ಒಂದು ಸಭೆ ನಡೆಯುತ್ತೆ. ಅವರೆಲ್ಲರೂ ಸೇರಿ ಒಂದು ಡಿಕ್ಲರೇಷನ್ಗೆ ಸೈನ್ ಹಾಕ್ತಾರೆ. ಇದಕ್ಕೆ ನಾವೇನಂತ ಹೇಳ್ತೀವಿ, ಅಜೆಂಡಾ 21, ಅಂದರೆ 21st ಸೆಂಚುರಿಯನ್ನು ನಾವು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದರ ಬಗ್ಗೆ ಏನಾಗುತ್ತೆ, ಈ ಸಮಿತಿ ನಡೆಯುತ್ತೆ. ಓಕೆ, ಇದೇ ಸಮಿತಿಯನ್ನು ಅರ್ತ್ ಸಮಿತಿ ಅಂತ ಕರಿತೀವಿ. ವೆಲ್, ಇನ್ನು ನೆಕ್ಸ್ಟ್ ಬರುವಂಥದ್ದು ರಿಸೋರ್ಸ್ ಪ್ಲ್ಯಾನಿಂಗ್. ಓಕೆ, ಸಂಪನ್ಮೂಲಗಳ ಯೋಜನೆ ಅಂತಂದರೆ ಪ್ಲ್ಯಾನ್ ಮಾಡ್ದಂಗೆ ಎಲ್ಲ ನಡೆಯಲ್ಲ, ಬಟ್ ಪ್ಲ್ಯಾನಿಂಗ್ ಇಲ್ಲದೆ ಎಲ್ಲ ಏನಾಗುತ್ತೆ, ಎಡವಟ್ಟಾಗುತ್ತೆ. ಆ ಒಂದು ಕಾರಣದಿಂದ ಪ್ರತಿಯೊಂದು ರಿಸೋರ್ಸಸ್ಸನ್ನು ನಾವು ಬಳಸಬೇಕಾದ್ರೆ ಏನು ಮಾಡಬೇಕು, ಒಂದು ಪ್ರಾಪರ್ ವೇಯಿಂದ ನಾವೇನು ಮಾಡ್ಕೊಳ್ಬೇಕು, ಪ್ಲ್ಯಾನ್ ಮಾಡ್ಕೊಳ್ಬೇಕು. ಇದನ್ನು ಈ ರೀತಿ ಬಳಸಬೇಕು, ಇದನ್ನು ಇದೇ ರೀತಿ ಬಳಸಬೇಕು ಅನ್ನೋವಂತೆ. ವೆಲ್, ಸೊ ಫಸ್ಟ್ ಅದರಲ್ಲಿ ಯಾವುದು ಅಂತಂದರೆ, ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಮಾಡಿದ್ದೇನೆ ನಾನು ನಿಮಗೆ. ರಿಸೋರ್ಸ್ ಪ್ಲ್ಯಾನಿಂಗ್ ಏನಕ್ಕೆ ನಮ್ಗೆ ಅವಶ್ಯಕತೆ ಇದೆ, ದೆನ್ ಎಲ್ಲೆಲ್ಲಿ ರಿಸೋರ್ಸ್ ಪ್ಲ್ಯಾನಿಂಗನ್ನು ಮಾಡ್ತಾ ಇದ್ದೇವೆ ಅಂತ ನೋಡೋಣ. ಫಸ್ಟ್ ಅದನ್ನು ನೋಡೋಣ. ಅದರ ನಂತರ ನಾವೇನು ಮಾಡೋಣ, ನಮ್ಮ ಭಾರತದಲ್ಲಿ ಯಾವ ರೀತಿ ನಾವು ರಿಸೋರ್ಸ್ ಪ್ಲ್ಯಾನಿಂಗ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಫಸ್ಟ್ ಥಿಂಗ್ ಏನು ಹೇಳಬೇಕಂದ್ರೆ, ಯಾಕೆ ನಮಗೆ ರಿಸೋರ್ಸ್ ಪ್ಲ್ಯಾನಿಂಗ್ ಅವಶ್ಯಕತೆ ಇದೆ ಅನ್ನುವಂಥದ್ದು ಕ್ವಶನ್, ಹೌದಾ. ಯಾಕಂತಂದರೆ ರಿಸೋರ್ಸಸ್ ಏನಾಗುತ್ತೆ, ಕೆಲವೊಂದು ಪ್ರದೇಶದಲ್ಲಿ ಅತಿಯಾಗಿ ನಮಗೆ ರಿಸೋರ್ಸಸ್ ಸಿಗುತ್ತೆ, ಕೆಲವೊಂದು ಪ್ರದೇಶದಲ್ಲಿ ರಿಸೋರ್ಸಸ್ಸೇ ಸಿಗಲ್ಲ. ಆದರೆ ಕೆಲವೊಂದಲ್ಲಿ ಹೇಗಿದೆ ಅಂದರೆ, ಕೆಲವೊಂದು ಪ್ರದೇಶದಲ್ಲಿ ಎಲ್ಲಿ ರಿಸೋರ್ಸಸ್ ಸಿಗಲ್ಲ ಆ ಪ್ರದೇಶಗಳು ಡೆವಲಪ್ ಆಗಿದೆ. ಎಲ್ಲಿ ರಿಸೋರ್ಸಸ್ ಜಾಸ್ತಿ ಇದೆ ಅಲ್ಲಿ ಆ ಥರ ರಿಸೋರ್ಸಸ್ ಇರುವಂಥ ಕೆಲವೊಂದು ಪ್ರದೇಶಗಳು ಕೂಡ ಜಾಸ್ತಿ ಏನಾಗಿಲ್ಲ, ಡೆವಲಪ್ ಆಗಿಲ್ಲ. ಯಾಕೆ ಡೆವಲಪ್ ಆಗಿಲ್ಲ ಅನ್ನುವಂಥದ್ದು. ಯಾಕಂದರೆ ರಿಸೋರ್ಸಸ್ ಇರೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಅದನ್ನು ಯಾವ ರೀತಿ ಪ್ರಾಪರಾಗಿ ನಾವು ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬ್ರಿಟಿಷರ ಕಾಲದಲ್ಲಿ ನೋಡಿರ್ಬೋದು, ಬ್ರಿಟಿಷರ ಕೊಲೊನೈಸೇಷನ್, ವಸಾಹತುಶಾಹಿ ಅಂತ ಹೇಳ್ತೇವೆ ನಾವಿಲ್ಲಿ.
ಆ ವಸಾಹತುಶಾಹಿಯನ್ನು ಮಾಡಬೇಕಾದ್ರೆ ಅವ್ರು ಯಾವ ರೀತಿ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾ ಇದ್ರು ಅಂದರೆ, ಎಲ್ಲಿ ಜಾಸ್ತಿ ಸಂಪನ್ಮೂಲಗಳು ಸಿಗುತ್ತಲ್ಲ ಆ ಥರದ ಒಂದು ಪ್ರದೇಶಗಳ ಮೇಲೆ ಅವ್ರು ಜಾಸ್ತಿ ಏನು ಮಾಡ್ತಾಯಿದ್ರು, ಅವುಗಳನ್ನು ವಶಪಡಿಸ್ಕೊಳ್ತಾ ಇದ್ರು. ಹೌದಾ, ನಮ್ಮ ಭಾರತಕ್ಕೆ ಬಂದಿದ್ದವ್ರು ಇದೇ ಕಾರಣದಿಂದ, ಎಲ್ಲರಿಗೂ ಗೊತ್ತಿದೆ ಹೌದಾ, ಯಾಕಂದರೆ ಭಾರತದಲ್ಲಿ ಅತಿಯಾಗಿ ಸಂಪನ್ಮೂಲಗಳಿದೆ ಅನ್ನೋ ಒಂದು ಕಾರಣದಿಂದನೇ ಅವ್ರು ಭಾರತಕ್ಕೆ ಬಂದರು, ಇಲ್ಲಿ ಉಳಿದ್ರು. ಬಟ್ ಏನಾಯಿತು, ಭಾರತಕ್ಕೆ ಬಂದು ಉಳಿದ್ರೂ ಕೂಡ ಇಲ್ಲಿ ಇಷ್ಟು ಸಂಪನ್ಮೂಲಗಳ ಒಂದು ಇದನ್ನು ಜಾಸ್ತಿ ಇದ್ದರೂ ಕೂಡ ನಾವು ಬೆಳೆಯಲಿಲ್ಲ. ಯಾಕಂದರೆ ನಮಗೆ ಅವುಗಳನ್ನ ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ. ಅವರಿಗೆ ಅವುಗಳ ಬಳಕೆ ಗೊತ್ತಿತ್ತು. ಅದನ್ನು ತೆಗೆದುಕೊಂಡು ಅವರೇನು ಮಾಡಿದರು, ತಮ್ಮ ಕಚ್ಚಾ ವಸ್ತುಗಳನ್ನು ಅಲ್ಲಿಂದ ತೆಗೆದುಕೊಂಡು ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ಪಕ್ಕಾ ವಸ್ತುಗಳನ್ನು ತಯಾರು ಮಾಡಿ ನಮಗೆ ಏನು ಮಾಡಿದರು, ಮಾರಾಟ ಮಾಡಿದರು. ಆ ಒಂದು ಕಾರಣದಿಂದ ಅವರು ಡೆವಲಪ್ ಆದರೂ ನಾವು ಡೆವಲಪ್ ಆಗಲಿಲ್ಲ. ಓಕೆ, ಸೊ ಈ ಒಂದು ಕಾರಣಕ್ಕಾಗಿಯೇ ಏನು ಬೇಕು ನಮಗೆ, ರಿಸೋರ್ಸ್ ಪ್ಲ್ಯಾನಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ವೆಲ್, ಎಲ್ಲೆಲ್ಲಿ ರಿಸೋರ್ಸಸ್ ಜಾಸ್ತಿ ಇದೆ, ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟ್, ಜಾರ್ಖಂಡ, ಛತ್ತೀಸ್ಗಢ, ಮಧ್ಯಪ್ರದೇಶ, ಇಲ್ಲೆಲ್ಲ ನೀವು ಹೋದರೆ ನಿಮ್ಗೇನು ಸಿಗುತ್ತೆ, ಮಿನರಲ್ಸ್ ಮತ್ತು ಕೋಲ್ ಡೆಪಾಸಿಟ್ಸ್ ಜಾಸ್ತಿ ಸಿಗುತ್ತೆ. ವೆಲ್, ಅದೇ ನಾವು ಅರುಣಾಚಲ್ ಪ್ರದೇಶಕ್ಕೆ ಹೋದರೆ ಏನಾಗುತ್ತೆ, ಇಲ್ಲಿ ವಾಟರ್ ರಿಸೋರ್ಸಸ್ ಇದೆ ಬಟ್ ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ. ರಾಜಸ್ಥಾನಿಗೆ ನಾವು ಹೋದರೆ ಇಲ್ಲಿ ಸೋಲಾರ್ ಮತ್ತು ವಿಂಡ್ ಎನರ್ಜಿ ಸಿಗುತ್ತೆ ಬಟ್ ಲ್ಯಾಕ್ ಇನ್ ವಾಟರ್ ರಿಸೋರ್ಸಸ್, ನೀರಿನ ಒಂದು ರಿಸೋರ್ಸಸ್ ಅಲ್ಲಿ ಇಲ್ಲ. ಲಡಾಖಿಗೆ ನಾವು ಹೋದರೆ ಇಟ್ ಈಸ್ ಅ ರಿಚ್ ಇನ್ ಕಲ್ಚರಲ್ ಹೆರಿಟೇಜ್, ಸಾಂಸ್ಕೃತಿಕವಾಗಿ ಅತಿ ರಿಚ್ ಇರುವಂಥ ಶ್ರೀಮಂತ ಒಂದು ಪ್ರದೇಶ ಅದು ಲಡಾಖ್, ಬಟ್ ಅಲ್ಲಿ ನೀರಿನ ಒಂದು ಡೆಫಿಷಿಯನ್ಸಿ ಇದೆ. ಸೊ ಈ ಒಂದು ಕಾರಣಕ್ಕಾಗಿಯೇ ನಮಗೇನು ಬೇಕು, ರಿಸೋರ್ಸ್ ಪ್ಲ್ಯಾನಿಂಗ್ ಅನ್ನುವಂಥದ್ದು ಬೇಕು. ಇನ್ನು ನಮ್ಮ ಭಾರತದಲ್ಲಿ ನಾವು ರಿಸೋರ್ಸ್ ಪ್ಲ್ಯಾನಿಂಗನ್ನು ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನುವಂಥದ್ದನ್ನು ನೋಡೋಣ. ಸೊ ಡೆವಲಪ್ಮೆಂಟ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಭಾರತದಲ್ಲಿ ಅನ್ನುವಂಥದ್ದನ್ನು ನಾವು ನೋಡೋದಾದರೆ, ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಯಾವಾಗ ತೆಗೆದುಕೊಂಡು ಬಂದರು ಅವಾಗಿಂದನೇ ಏನು ಮಾಡಿದ್ದಾರೆ, ರಿಸೋರ್ಸ್ ಪ್ಲ್ಯಾನಿಂಗನ್ನು ಪ್ರಾಪರಾಗಿ ಡೆವಲಪ್ ಮಾಡ್ತಾ ಬರ್ತಾ ಇದ್ದಾರೆ. ಬಂದಿಲ್ಲ ಅಂದ್ಕೊಳ್ಬಾರ್ದು, ಬರ್ತಾ ಇದ್ದಾರೆ. ಬಟ್ ಸ್ಟಿಲ್ ಏನಾಗಿದೆ, ಎಷ್ಟೋ ಪ್ರದೇಶಗಳಲ್ಲಿ ಸಂಪನ್ಮೂಲಗಳು ಜಾಸ್ತಿ ಇದ್ದರೂ ಕೂಡ ಆ ಪ್ರದೇಶಗಳು ಇನ್ನೂ ಡೆವಲಪ್ ಆಗಿಲ್ಲ, ಇನ್ನೂ ಅವು ಹಿಂದುಳಿದ ಪ್ರದೇಶಗಳಾಗಿಯೇ ಉಳ್ಕೊಂಡಿದ್ದಾವೆ. ವೆಲ್, ಇನ್ನು ನೆಕ್ಸ್ಟ್ ರಿಸೋರ್ಸ್ ಪ್ಲ್ಯಾನಿಂಗ್ ಅಂತಂದರೆ ಏನು ಅನ್ನೋದನ್ನು ನಾವು 3 ಸ್ಟೆಪ್ಸ್ ಇದೆ, ಅದನ್ನು ನೋಡ್ಕೊಂಡು ಬಿಡೋಣ. ಫಸ್ಟ್ ಸ್ಟೆಪ್, ಐಡೆಂಟಿಫಿಕೇಷನ್ ಆ್ಯಂಡ್ ಇನ್ವೆಂಟರಿ ಆಫ್ ರಿಸೋರ್ಸಸ್. ರಿಸೋರ್ಸಸ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾವು ಹುಡುಕಬೇಕು ಫಸ್ಟು. ಹೌದಾ, ಸೊ ಹುಡುಕಬೇಕು. ನೆಕ್ಸ್ಟ್ ಅದು ಎಷ್ಟು ಕ್ವಾಂಟಿಟಿಯಲ್ಲಿ ಸಿಗುತ್ತೆ ಅದನ್ನು ಮ್ಯಾಪ್ ಮಾಡಬೇಕು, ಅಳತೆ ಮಾಡಬೇಕು, ಅಲ್ಲಿ ಏನೇನು ಸಿಗುತ್ತೆ, ಯಾವ್ಯಾವ ರೀತಿ ಸಿಗುತ್ತೆ, ಕ್ವಾಂಟಿಟಿ, ಕ್ವಾಲಿಟಿ ಪ್ರತಿಯೊಂದನ್ನು ನಾವು ಮಾಡಬೇಕು. ಇದಕ್ಕೆ ಏನಂತಾರೆ, ಐಡೆಂಟಿಫಿಕೇಷನ್ ಆ್ಯಂಡ್ ಇನ್ವೆಂಟರಿ ಅಂತ ಕರೀತಾರೆ. ಇನ್ನು ಸೆಕೆಂಡ್ ಸ್ಟೆಪ್ ಯಾವುದಂದರೆ ಇವಾಲ್ವಿಂಗ್ ಅ ಪ್ಲ್ಯಾನಿಂಗ್ ಸ್ಟ್ರಕ್ಚರ್ ವಿತ್ ಅಪ್ರಾಪ್ರಿಯೇಟ್ ಟೆಕ್ನಾಲಜಿ. ಸೊ ಸಿಕ್ಕಾದ್ಮೇಲೆ ಫಸ್ಟ್ ನೀವು ಮ್ಯಾಪಿಂಗ್ ಮಾಡಿದರೆ ಅದು ಎಲ್ಲಿದೆ, ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ನೋಡ್ಕೊಂಡಾದಮೇಲೆ ಒಂದು ಪ್ರಾಪರ್ ಪ್ಲ್ಯಾನ್ ಹಾಕ್ಕೊಳ್ಬೇಕು. ಇದನ್ನು ಯಾವ ರೀತಿ ನಾವು ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಅಲ್ಲಿದ ಪ್ರಾಪರ್ ಪ್ಲ್ಯಾನಿಂಗ್ ಅಂತಂದರೆ ಎಲ್ಲ ಬರುತ್ತೆ ಅದರಲ್ಲಿ. ನಾವು ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರನ್ನು ಅಲ್ಲಿ ಡೆವಲಪ್ ಮಾಡ್ತೀವಿ, ಜೊತೆಗೆ ಯಾವ ರೀತಿಯಾದಂಥ ಟೆಕ್ನಾಲಜಿಯನ್ನು ಬಳಕೆ ಮಾಡಬೇಕು, ಇದೆಲ್ಲ ಬರುತ್ತೆ. ಥರ್ಡ್ ಸ್ಟೆಪ್ ಯಾವುದಂದರೆ ಮ್ಯಾಚಿಂಗ್ ದ ರಿಸೋರ್ಸ್ ಡೆವಲಪ್ಮೆಂಟ್ ಪ್ಲ್ಯಾನ್ಸ್ ವಿತ್ ಓವರ್ ಆಲ್ ನ್ಯಾಷನಲ್ ಡೆವಲಪ್ಮೆಂಟ್ ಪ್ಲ್ಯಾನ್ಸ್. ಸೊ ಅಲ್ಲಿ ಆಗುವಂತಹ ರಿಸೋರ್ಸ್ ಡೆವಲಪ್ಮೆಂಟ್ ಪ್ಲ್ಯಾನ್ಸನ್ನು ನಮ್ಮ ಒಂದು ದೇಶದ ಡೆವಲಪ್ಮೆಂಟ್ ಬೆಳವಣಿಗೆಯ ಒಂದು ಪ್ಲ್ಯಾನಿಗೆ ಏನು ಮಾಡಬೇಕು, ಮ್ಯಾಚ್ ಮಾಡಬೇಕು. ಇದರಿಂದ ಎಷ್ಟು ಲಾಭ ಬರ್ತಾ ಇದೆ, ಎಷ್ಟು ನಷ್ಟ ಆಗ್ತಾ ಇದೆ, ಯಾರಿಗೆ ಹೆಲ್ಪ್ ಆಗ್ತಾ ಇದೆ, ಸೊ ಇನ್ನೂ ನಾವು ಯಾವ ರೀತಿ ಮುಂದುವರಿಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಮ್ಯಾಚ್ ಮಾಡ್ತಾ ಹೋಗಬೇಕು. ಇದೇನು ರಿಸೋರ್ಸ್ ಪ್ಲ್ಯಾನಿಂಗಲ್ಲಿ ಬರುವಂತಹ ಸಿಂಪಲ್ ಆಗಿರುವಂಥ 3 ಸ್ಟೆಪ್ಸ್. ಆಯಿತಾ? ವೆಲ್, ಅದರ ನೆಕ್ಸ್ಟ್ ಬರುವಂಥದ್ದು ಕನ್ಸರ್ವೇಷನ್ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ಸಂರಕ್ಷಣೆ ಅನ್ನುವಂಥದ್ದು. ಸಂಪನ್ಮೂಲಗಳ ಸಂರಕ್ಷಣೆ ಅಂತ ಬಂದಾಗ ಫಸ್ಟ್ ಥಿಂಗ್ ಇದನ್ನು ನೋಡೋಕ್ಕಿಂತ ಮುಂಚೆ ನಾವು ಗಾಂಧಿಯವ್ರದ್ದು ಒಂದು ಇದನ್ನು ಬರೆದಿದ್ದೀನಿ ನಾನಿಲ್ಲಿ. ದೆರ್ ಈಸ್ ಇನಫ್ ಫಾರ್ ಎವ್ರಿಬಡೀಸ್ ನೀಡ್ ಆ್ಯಂಡ್ ನಾಟ್ ಫಾರ್ ಎನಿಬಡೀಸ್ ಗ್ರೀಡ್. ಅಂದರೆ ಎಲ್ಲರಿಗೂ ಸಿಗುವಂಥ, ಎಲ್ಲರೂ ತೃಪ್ತಿಯಾಗಿ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಈ ಭೂಮಿ ಮೇಲೆ ಇದೆ. ಆದರೆ ಅತಿಯಾಗಿ ನಮಗೆ ಬೇಕು, ಓಕೆ, ಒಬ್ಬ ವ್ಯಕ್ತಿಗೆ ಅತಿಯಾಗಿ ಬೇಕು, ನಾ ಕೋಟ್ಯಾಧೀಶ ಆಗಿ ಬದುಕಬೇಕು, ನಿಮಗೆ ಅತಿಯಾಗಿ ಬಳಕೆಗೆ ಬೇಕು ಅಂತಂದರೆ ಇಲ್ಲಿ ಇಲ್ಲ. ಅರ್ಥ ಆಯಿತಾ? ಸೊ ಇದು ಏನು ಗಾಂಧಿಯವರು ಹೇಳಿರುವಂತಹ ಮಾತು. ಗಾಂಧಿಯವ್ರ ತತ್ವವನ್ನು ನಾವು ನೋಡಬೇಕಾದ್ರೆ ಗಾಂಧಿಯವರು ಯಾವಾಗಲೂ ಹ್ಯೂಜ್ ಆಗಿ ಮಾಸ್ ಪ್ರೊಡಕ್ಷನ್ನ ಮಾಡೋದರಲ್ಲಿ ನಂಬಿಕೆಯನ್ನು ಇಟ್ಟಿದ್ದಿಲ್ಲ. ಅರ್ಥ ಆಯಿತಾ? ಅವ್ರೇನು ನಂಬಿಕೆ ಇಟ್ಟಿದ್ರು ಅಂತಂದರೆ ಮಾಸ್ ಪ್ರೊಡಕ್ಷನ್ ಬೈ ದ ಮಾಸ್ ಅಂತಂದರೆ ಜನಗಳನ್ನು ಸೇರಿಸಿ ಅವರಿಂದ ಪ್ರೊಡಕ್ಷನ್ನ ಮಾಡಿಸ್ಬೇಕು ಅಂತಂದರೆ ಅವ್ರಿಗೆ ಕೆಲಸ ಸಿಗಬೇಕು, ಎಲ್ಲರೂ ಬದುಕಬೇಕು ಅನ್ನೋಂಥದ್ದು. ಒಂದು ಎಕ್ಸಾಂಪಲ್ ಕೊಡೋದಂತೆ, ಈಗ ಫ್ಯಾಕ್ಟ್ರೀಸ್ ಬಂತು ಅಂತ ಇಟ್ಕೊಳ್ಳಿ. ಹೌದಾ? ಸೊ ಆ ಫ್ಯಾಕ್ಟ್ರೀಸಲ್ಲಿ ಒಂದು ಮಷೀನನ್ನು ತಂದಿಟ್ಕೊಂಡ್ರೆ ಆ ಒಂದು ಮಷೀನ್ 10 ಜನರ ಕೆಲಸವನ್ನು ಮಾಡುತ್ತೆ. ಇದರಲ್ಲಿ ಗಾಂಧಿಯವರಿಗೆ ನಂಬಿಕೆ ಇಲ್ಲ. ಯಾಕಂದರೆ ಅವರೇನು ಥಿಂಕ್ ಮಾಡ್ತಾಯಿದ್ರು, ಈ ಒಂದು ಮಷೀನ 10 ಜನರ ಕೆಲಸವನ್ನು ಕಿತ್ಕೊಳ್ತಾ ಇದೆ ಅಂತ ಥಿಂಕ್ ಮಾಡ್ತಿದ್ರು. ಅದೇ ಕೆಲಸವನ್ನು 10 ಜನ ಮಾಡಿದರೆ
ಅವ್ರು ಏನು ಅಂದರೆ 10 ಜನ ಮಾಡಿದರೆ ಅಲ್ಲೇನಾಗುತ್ತೆ, ಆ 10 ಜನರಿಗೂ ಬದುಕಲಿಕ್ಕೆ ಅಟ್ಲೀಸ್ಟ್ ಅವರಿಗೆ ಹೊಟ್ಟೆ ಬಟ್ಟೆಗೆ ಸಾಕಾಗುವಷ್ಟಾದರೂ ಅವರಿಗೆ ಸಿಗತ್ತೆ ಅನ್ನೋದರ ಮೇಲೆ ಅವರ ನಂಬಿಕೆ ಇತ್ತು. ಇದೇ ಈ ಒಂದು ಸೆಂಟೆನ್ಸದ ಮೀನಿಂಗ್. ಓಕೆನಾ. ಇನ್ನು ನೆಕ್ಸ್ಟ್ ಕನ್ಸರ್ವೇಷನ್ ಆಫ್ ರಿಸೋರ್ಸಸ್ಗೆ ಸುಮಾರು ಒಂದು ಯಾವ ಇಯರಿಂದ ಸ್ಟಾರ್ಟ್ ಆಯ್ತು ಅಂತಂದರೆ 1968ರಿಂದ ಏನು ಮಾಡಿದರು, ಇದರ ಬಗ್ಗೆ ಥಿಂಕ್ ಮಾಡಲಿಕ್ಕೆ ಸಮಿತಿಗಳನ್ನು ನಡೆಸಿ ಯಾವ ರೀತಿ ನಾವು ಡೆವಲಪ್ ಮಾಡಬೇಕು, ಸಂರಕ್ಷಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಬಂದರು. ಸೊ ಬೇರೆ ಬೇರೆ ಒಂದು ಪ್ರದೇಶಗಳಲ್ಲಿ ಬೇರೆ ಬೇರೆ ಇಯರಲ್ಲಿ ಏನಾಯಿತು, ಈ ಥರದ ಸಮಿತಿಗಳು ನಡೀತಾ ಬಂತು. 1968, 74ರಲ್ಲಿ, 87ರಲ್ಲಿ, ನೆಕ್ಸ್ಟ್ 1992ರಲ್ಲಿ, ದಟ್ ಈಸ್ ಅರ್ತ್ ಸಮಿಟ್, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಈ ಥರ ಬೇರೆ ಬೇರೆ ವರ್ಷದಲ್ಲಿ ಬೇರೆ ಬೇರೆ ರೀತಿಯಾಗಿ ಸಮಿತಿಗಳು ನಡೀತಾ ಬಂದವು. ಇದೇನಾಯಿತು, ಕನ್ಸರ್ವೇಷನ್ ಆಫ್ ರಿಸೋರ್ಸಸ್. ಇಲ್ಲಿವರೆಗೂ ನಾವೇನು ಮಾಡಿದ್ವಿ, ರಿಸೋರ್ಸಸ್ಸನ್ನು, ಸಂಪನ್ಮೂಲಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು, ಎಷ್ಟು ಟೈಪ್ಸ್ ಆಫ್ ರಿಸೋರ್ಸಸ್ ಇದೆ, ಈ ಪ್ರತಿಯೊಂದನ್ನು ನಾವು ನೋಡ್ತಾ ಬಂದ್ವಿ. ಇನ್ನು ನೆಕ್ಸ್ಟ್ ನಾವೇನು ಮಾಡೋಣ, ಲ್ಯಾಂಡ್ ರಿಸೋರ್ಸಸ್ ಬಗ್ಗೆ ನಾವು ನೋಡೋಣ. ಭೂಮಿ ಅನ್ನುವಂಥದ್ದು ನಮ್ಮದು ಅತ್ಯಂತ ಉಪಯುಕ್ತವಾದಂಥ, ತುಂಬ ಇಂಪಾರ್ಟೆಂಟ್, ಪ್ರಮುಖವಾದಂಥ ಒಂದು ಸಂಪನ್ಮೂಲ. ಸೊ ಈ ಒಂದು ಸಂಪನ್ಮೂಲದ ಬಗ್ಗೆ ನಾವೇನು ಮಾಡೋಣ, ತಿಳಿತಾ ಹೋಗೋಣ. ಇದನ್ನು ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಓದ್ತಿದ್ರೆ ಅವ್ರ ಜೊತೆಗೂ ಶೇರ್ ಮಾಡ್ಕೊಳ್ಳಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ವೆಲ್, ಥ್ಯಾಂಕ್ ಯು ಸೋ ಮಚ್. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಪಾರ್ಟ್.